ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಘ ಮಾಸದ ಕೊನೆಯ ಅಮಾವಾಸ್ಯೆ ನಮಗೆ ನಾಳೆ ಶುಕ್ರವಾರ ಬಂದಿದೆ. ಹಾಗಾಗಿ ಅದರಲ್ಲೂ ನಮಗೆ ಮಾಘ ಮಾಸ ಕೊನೆಯಾಗಿ ಪಾಲ್ಗುಣ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನ ಸಂಜೆ 7:30ಯಿಂದ ರಾತ್ರಿ 12 ಗಂಟೆ ತನಕ ನೀವು ಉಪ್ಪಿನಿಂದ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಯಾರಿಗೂ ಗೊತ್ತಿಲ್ಲದ ಹಾಗೆ, ಯಾರು ನೋಡಬಾರ್ದು ಆ ಸಮಯದಲ್ಲಿ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಸಂಜೆ ಆಯಿತು ಅಂದರೆ ಸಂಜೆ ಮಾಡ್ಕೊಳ್ಳಿ, ಅಥವಾ ರಾತ್ರಿ ಎಲ್ಲರೂ ಮಲಗಿದ ನಂತರ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಇದನ್ನು ಅಮಾವಾಸ್ಯೆ, ಹುಣ್ಣಿಮೆ, ಹಾಗೆಯೇ ಅಮಾವಾಸ್ಯೆ ನಮಗೆ ಶುಕ್ರವಾರ, ಮಂಗಳವಾರ ಅಥವಾ ಭಾನುವಾರ ಬಂತು ಅಂದರೆ ಈ ಕೆಲಸ ತುಂಬಾ ಶಕ್ತಿಯುತವಾಗಿರುತ್ತೆ. ಹಾಗಾಗಿ ಇಂತಹ ದಿನಗಳಲ್ಲಿ ನೀವು ಈ ಕೆಲಸವನ್ನು ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇತ್ತು, ಅಥವಾ ನಾನು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ, ನನಗೆ ಆ ಕೆಲಸ ಆಗ್ತಾನೇ ಇಲ್ಲ, ತುಂಬ ದಿನದಿಂದ ಆ ಕೆಲಸ ಹೇಳ್ಕೊಂಡು ಹೋಗ್ತಾ ಇದೆ, ಕೆಲಸನೇ ಆಗ್ತಾ ಇಲ್ಲ ಅನ್ನೋರು, ಅಥವಾ ನಾನು ವ್ಯಾಪಾರ ಮಾಡ್ತಾಯಿದ್ದೆ, ಇದ್ದಕ್ಕಿದ್ದಂಗೆ ವ್ಯಾಪಾರ ಡಲ್ ಆಗಿದೆ ಅನ್ನೋರು, ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಸಾಕು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೆಯೋದಾಗಲಿ, ಅಥವಾ ಮಕ್ಕಳಿಗೆ ಹುಷಾರಿಲ್ಲದೆ ಇರೋದಾಗಲಿ, ಅಥವಾ ಮನೆ ಮುಂದೆ ಯಾರೋ ಒಂದು ನಿಂಬೆ ಹಣ್ಣು ಬಿಸಾಕಿರ್ತಾರೆ, ಅಥವಾ ಏನೋ ನಮಗೆ ಮಾಡ್ತಾ ಇದ್ದಾರೆ, ರಾತ್ರಿ ಪೂರ್ತಿ ನಿದ್ದೆ ಬರಲ್ಲ. ಅಮಾವಾಸ್ಯೆ ಆಯಿತು ಅಂದರೆ ಸಾಕು ಕೆಟ್ಟ ಕೆಟ್ಟ ಕನಸುಗಳು ಶುರು ಆಗುತ್ತೆ. ಯಾರೋ ನಮ್ಮ ಮನೆ ಮೇಲೆ ಮಾಟ ಮಾಡಿಸಿದ್ದಾರೆ, ಅಥವಾ ದೇವ್ರ ಹತ್ರ ಹೋಗಿ ಇವ್ರಿಗೆ ಒಳ್ಳೇದಾಗಬಾರ್ದು, ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತ ಕೇಳ್ಕೊಳ್ಳೋದಾಗಲಿ, ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಇನ್ನು ಕೆಲವ್ರಿಗೆ ಪದೇ ಪದೇ ಆಕ್ಸಿಡೆಂಟ್ಸ್ ಆಗೋದಾಗಲಿ, ಸಣ್ಣ ಪುಟ್ಟದ್ದು ನಡೀತಾನೇ ಇರುತ್ತೆ. ಇನ್ನು ಏನೇ ಮಾಡಿದ್ರೂ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋರಾಗಲಿ, ಅಥವಾ ಏನೇ ದುಡ್ದು ಬಂದರೂ ನನಗೆ ಮನೆಗೆ ಬಂದ ತಕ್ಷಣ, ಹೊರಗಡೆ ಎಲ್ಲ ಚೆನ್ನಾಗೇ ಇರ್ತೀನಿ, ಮನೆಗೆ ಬಂದ ತಕ್ಷಣ ನನಗೆ ಕೋಪ ಬರೋದಾಗಲಿ, ಅಥವಾ ನನಗೆ ಮನೆಗೆ ಹೋಗೋದೇ ಬೇಡ, ಬೇಜಾರು ಆಗೋದಾಗಲಿ, ಈ ರೀತಿ ಕೂಡ ತುಂಬ ಜನ ಹೇಳ್ತಿರ್ತಾರೆ. ಆಚೆ ಎಲ್ಲರ ಹತ್ರ ಚೆನ್ನಾಗೇ ಮಾತಾಡ್ಕೊಂಬರ್ತೀನಿ, ಆದರೆ ಮನೆಗೆ ಬಂದ ತಕ್ಷಣ ನನಗೇನೋ ಬೇಜಾರು ಶುರುವಾಗುತ್ತೆ, ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ, ಹೊರಗಡೆ ಹೋಗಬೇಕು ಅನಿಸುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದಾದರೆ, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿರೋದು, ಅಥವಾ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಆಗಿದೆ, ಮಾಟ ಮಂತ್ರ ಆಗಿದೆ ಅಂತ ಅರ್ಥ. ಆಗ ಏನು ಮಾಡಬೇಕು ಅನ್ನೋದಾದರೆ, ನೀವು ಶುಕ್ರವಾರದ ದಿನ ಸಾಯಂಕಾಲ ಯಾರಿಗೂ ಗೊತ್ತಿಲ್ಲದ ಹಾಗೆ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅದರಲ್ಲೂ ನಮಗೆ ಈ ಸರಿ ಅಮಾವಾಸ್ಯೆ ಶುಕ್ರವಾರ ಬಂದಿದೆ, ಹಾಗಾಗಿ ಅಮಾವಾಸ್ಯೆಯ ದಿನ ನೀವು ಈ ಕೆಲಸವನ್ನು ಮಾಡಬೇಕು. ಕಂಟಿನ್ಯೂಸ್ ಆಗಿ 3 ತಿಂಗಳ ಕಾಲ ಮಾಡಬೇಕಾಗತ್ತೆ. ಅಮಾವಾಸ್ಯೆ ಮಾಡೋಕ್ಕಾಗಲಿಲ್ಲ ಅಂದರೆ 3 ಹುಣ್ಣಿಮೆಗಳು ಕೂಡ ಮಾಡ್ಬೋದು, ಅಥವಾ 3 ಅಮಾವಾಸ್ಯೆಗಳ ದಿನಗಳಲ್ಲೂ ಕೂಡ ಮಾಡ್ಬೋದು. ಇದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯ ಒಂದು ಮಡಿಕೆ ಅಂತಂದರೆ ಮಣ್ಣಿನ ಚಿಕ್ಕದಾಗಿರುವಂಥ ಮಡಿಕೆ, ಇದನ್ನು ಕುಡಿಕೆ ಮಡಿಕೆ ಅಂತಲೂ ಅಂತಾರೆ. ಈ ಮಡಿಕೆ ಬೇಕಾಗುತ್ತೆ. ಹಾಗೆಯೇ ಒಂದು ಮಣ್ಣಿನ ಪ್ಲೇಟ್ ಬೇಕಾಗುತ್ತೆ. ಎರಡೂ ಬೇಕು ಅಂತಿಲ್ಲ, ನೀವು ಇಲ್ಲ ಮಣ್ಣಿನ ಮಡಿಕೆ ಕೂಡ ತೊಗೊಬೋದು, ಅಥವಾ ಮಣ್ಣಿನ ಪ್ಲೇಟ್ ಕೂಡ ತೊಗೊಬೋದು. ಎರಡರಲ್ಲಿ ಯಾವುದು ಬೇಕಾದರೂ ತೊಗೊಬೋದು. ತೊಗೊಂಡು ಇದರಲ್ಲಿ ಸ್ವಲ್ಪ ದೊಡ್ಡದಿತ್ತು ಅಂದರೆ 3 ಇಡಿ ಆಗೋಷ್ಟು ನೀವು ಉಪ್ಪನ್ನು ಅದರೊಳಗಡೆ ಹಾಕಬೇಕಾಗತ್ತೆ. ಚಿಕ್ಕದಿತ್ತು ಅಂದರೆ ಒಂದು 3 ಟೀ ಸ್ಪೂನ್ ಆಗೋಷ್ಟು ನೀವು ಒಟ್ಟು 3 ಸಾರಿ ನೀವು ನಿಮ್ಮ ಕೈಯಿಂದ ನೀವು 3 ಸಾರಿ ಅದರೊಳಗಡೆ ಉಪ್ಪನ್ನು ಹಾಕಬೇಕು. ನೀವು ಸೈಜ್ ನೋಡಿಬಿಟ್ಟು ತೊಗೊಬೇಕಾಗತ್ತೆ. ಇನ್ನು ಆ ಉಪ್ಪಿನ ಮೇಲೆ ನೀವು ಸ್ವಲ್ಪ ಅರಿಶಿನ, ಹಾಗೆಯೇ ಸ್ವಲ್ಪ ಕುಂಕುಮವನ್ನು ಕೂಡ ಹಾಕಬೇಕಾಗತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಪಿಕ್ಚರಲ್ಲಿ, ಈ ರೀತಿಯ ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಕುಂಕುಮವನ್ನು ಹಾಕಬೇಕು. ನಂತರ ಇದರ ಮೇಲೆ 5 ರೂಪೀಸ್ ಕಾಯಿನನ್ನು ಇಡಬೇಕಾಗತ್ತೆ. ಅಂದರೆ ಗೋಲ್ಡ್ ಕಾಯಿನ್ ಬರುತ್ತಲ್ಲ, ಅದನ್ನು ಇಟ್ಟರೆ ತುಂಬಾ ಒಳ್ಳೆಯದು. 5 ರೂಪೀಸ್ ಒಂದು ಗೋಲ್ಡ್ ಕಾಯಿನನ್ನು ಹಿಡಿದು, ಹಾಗೆಯೇ 5 ಏಲಕ್ಕಿ ಅಂದರೆ ಗ್ರೀನ್ ಕಲರ್ ಇರುವಂಥ ಏಲಕ್ಕಿಕಾಯಿ, 5 ಏಲಕ್ಕಿಕಾಯಿನ ಇಡಬೇಕಾಗತ್ತೆ. 5 ಏಲಕ್ಕಿಕಾಯಿ, ಚೆನ್ನಾಗಿರುವಂಥ ಏಲಕ್ಕಿಕಾಯಿನ ಇಟ್ಟು ಇದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಮನೆಯೆಲ್ಲ ಓಡಾಡಿ, ಇದನ್ನು ಮನೆಯ ಯಾವ ಜಾಗದಲ್ಲಿ ಇಡಬೇಕು ಅನ್ನೋದಾದರೆ ಬೀರುವಿನ ಒಳಗಡೆ ಅಥವಾ ಬೀರು ಮೇಲೆ ಕೂಡ ಇಡಬಹುದು. ಒಳಗಡೆ ಯಾವುದಾದ್ರೂ ಒಂದು ಜಾಗದಲ್ಲಿ, ಬೀರು ಒಳಗಡೆ ಕೂಡ ಇಡ್ಬೋದು ಜಾಗ ಇದೆ ಅನ್ನೋರು, ಅಥವಾ ಬೀರು ಮೇಲೆ ಜಾಗ ಇದೆ ಅನ್ನೋರು ಅಲ್ಲೂ ಕೂಡ ಇಡ್ಬೋದು. ಒಟ್ಟಾರೆಯಾಗಿ ಇದನ್ನು ಅಮಾವಾಸ್ಯೆ ದಿನ ಸಾಯಂಕಾಲ ಯಾರಿಗೂ ಗೊತ್ತಿಲ್ಲದ ಹಾಗೆ ನೀವು ಸಂಜೆ 7:30 ನಂತರ ರಾತ್ರಿ 12 ಗಂಟೆ ಒಳಗಡೆ ಮಾಡ್ಕೊಬೇಕಾಗತ್ತೆ. ಅಥವಾ ಎಲ್ಲರೂ ಇದ್ದಾರೆ ಮನೇಲಿ ಅನ್ನೋರಾದರೆ ನೀವು ರಾತ್ರಿ ಎಲ್ಲರೂ ಮಲಗಿದ ನಂತರ ಇದನ್ನು ಮಾಡ್ಬೋದು. ಮತ್ತು ಇದನ್ನು ಎಷ್ಟು ತಿಂಗಳ ಕಾಲ ಅಲ್ಲೇ ಇರಬೇಕು ಅನ್ನೋದಾದರೆ, ನೆಕ್ಸ್ಟು ಅಮಾವಾಸ್ಯೆ ಬರುತ್ತಲ್ಲ,
ನೆಕ್ಸ್ಟ್ ಅಮಾವಾಸ್ಯೆ ತನಕ ಅದು ಬೀರು ಒಳಗಡೆನೇ ಇರಲಿ, ಅಥವಾ ಬೀರು ಒಳಗಡೆ ಇಟ್ಟಿದ್ದೀನಿ ಅಂದರೆ ಬೀರು ಒಳಗಡೆ ಇರಲಿ, ಅಥವಾ ನಾನು ಬೀರು ಮೇಲೆ ಇಟ್ಟಿದ್ದೀನಿ ಜಾಗ ಇದೆ ಅನ್ನೋರು ಬೀರು ಮೇಲೆ 1 ತಿಂಗಳ ಕಾಲ ಅಂದರೆ ನೆಕ್ಸ್ಟ್ ಅಮಾವಾಸ್ಯೆಯ ದಿನದ ತನಕ ಇರಲಿ. ನೆಕ್ಸ್ಟ್ ಅಮಾವಾಸ್ಯೆಯ ದಿನ ಇದನ್ನು ತೆಗೆದು ನೀವು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ. ಅಥವಾ ಹರಿಯೋ ನೀರಿತ್ತು ಅಂದರೆ ಹರಿಯೋ ನೀರಿಗೂ ಕೂಡ ಅಷ್ಟೂ ಅಂತಂದರೆ ಉಪ್ಪಾಗೋದು, ಆ ಮಣ್ಣಿನ ಮಡಿಕೆ ಏನಿರುತ್ತೆ ಆ ಮಣ್ಣಿನ ಪ್ಲೇಟ್ ಏನಿರುತ್ತೆ ಅದನ್ನು ಮಾತ್ರ ತೊಗೊಳ್ಳಿ. ಅಲ್ಲಿರೋಂಥ ₹5 ಕಾಯಿನ್ ಹಾಕ್ಬೋದು, ಹಾಗೆಯೇ ಅರಿಶಿನ, ಕುಂಕುಮ, ಏಲಕ್ಕಿ ಹಾಕ್ಬೋದು. ಹಾಗೆಯೇ ಉಪ್ಪು ಕೂಡ ನೀವು ಒಂದು ಕವರಲ್ಲಿ ಕಟ್ಟಿ ನೀವು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕ್ಬೋದು, ಅಥವಾ ಹರಿಯೋ ನೀರಿದ್ದರೆ ಹರಿಯೋ ನೀರಿಗೂ ಕೂಡ ಹಾಕಬಹುದು. ಇನ್ನು ನೆಕ್ಸ್ಟು ಅಮಾವಾಸ್ಯೆಯ ದಿನ ಇದೇ ರೀತಿಯಾಗಿ ಸಂಜೆ ನೀವು ಯಾರಿಗೂ ಗೊತ್ತಿಲ್ಲದ ಹಾಗೆ ಸಂಜೆ 7:30ಯಿಂದ ರಾತ್ರಿ 12 ಗಂಟೆ ತನಕ ಟೈಮ್ ಇರುತ್ತೆ. ಅಷ್ಟು ಸಮಯದಲ್ಲಿ ನೀವು ಇದೇ ರೀತಿಯಾಗಿ ಒಂದು ಮಣ್ಣಿನ ಪ್ಲೇಟನ್ನು ತೊಗೊಂಡು ಅದರಲ್ಲಿ ಉಪ್ಪು ಹಾಕಿ, ಅರಿಶಿನ, ಕುಂಕುಮ, 5 ಏಲಕ್ಕಿ ಅಂದರೆ 5 ಏಲಕ್ಕಿ ಕಾಯಿ ಹಾಕಿ, ₹5 ಕಾಯಿನ್ ಹಾಕಿ, ಮತ್ತು ನೀವು ಅದೇ ಜಾಗದಲ್ಲಿ ಯಾವ ಜಾಗದಲ್ಲಿ ಇಟ್ಟಿದ್ರಿ ನೋಡಿ ಅದೇ ಜಾಗದಲ್ಲೇ ಇಡಬೇಕಾಗತ್ತೆ. 3 ತಿಂಗಳು ಆದ ಮೇಲೆ ನೀವು ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗಿರುತ್ತೆ ಅಂತ. ಏಕೆಂದರೆ ನಾವು ಕಂಟಿನ್ಯೂಸ್ ಅಮಾವಾಸ್ಯೆ ದಿನಗಳಲ್ಲಾಗಲಿ ಅಥವಾ ಕಂಟಿನ್ಯೂಸು ಹುಣ್ಣಿಮೆ ದಿನಗಳಲ್ಲಿ ಮಾಡೋದ್ರಿಂದ, ಅದರಲ್ಲೂ ನಮಗೆ ಅಮಾವಾಸ್ಯೆ ಮಂಗಳವಾರ, ಶುಕ್ರವಾರದ ದಿನಗಳಲ್ಲಿ ಬಂದರೆ ತುಂಬಾ ಒಳ್ಳೆಯದು. ಎಲ್ಲದಕ್ಕೂ ಅಂದರೆ ನಾವು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಮಾಡ್ಕೊಬೋದು. ಹಣದ ಸಮಸ್ಯೆ ಇರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಜಗಳಗಳು ನಡೀತಾ ಇದೆ, ಜಗಳಗಳು ಕಡಿಮೆ ಆಗಬೇಕು ಅನ್ನೋದಾಗಲಿ, ಅಥವಾ ಸಂಬಂಧಗಳಲ್ಲಿ ಬಿರುಕು ಜಾಸ್ತಿ ಬಿಡ್ತಾ ಇದೆ, ಅಕ್ಕ ತಂಗಿರು ಆಗ್ಬೋದು, ಅಣ್ಣ ತಮ್ಮಂದ್ರು ಆಗ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇದೆ ಅನ್ನೋರಾಗಲಿ, ಅಥವಾ ನಾನು ಯಾರಿಗೂ ದುಡ್ಡು ಕೊಟ್ಬಿಟ್ಟಿದ್ದೀನಿ ಬರ್ತಾನೆ ಇಲ್ಲ ಅನ್ನೋರಾಗಲಿ, ಈ ರೀತಿಯ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಿಮಗೆ ಇದರಿಂದ ಪರಿಹಾರ ಆಗುತ್ತೆ. ಏಕೆಂದರೆ ಅಮಾವಾಸ್ಯೆ ದಿನಗಳಲ್ಲಿ ತುಂಬಾ ಶಕ್ತಿ ಇರೋದಾದಂಥ ಅಮಾವಾಸ್ಯೆ ಇರೋದ್ರಿಂದ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ, ಈಗ ಇಲ್ಲ ನಾನು ಅಂಗಡಿಲಿದ್ದೀನಿ, ಅಂಗಡಿಲಿ ಮಾಡ್ಬೋದಾ ಅಂದರೆ ಖಂಡಿತ ಅಂಗಡಿಲೂ ಕೂಡ ಇದೇ ರೀತಿಯಾಗಿ ಮಾಡ್ಬೋದು. ಅಂದರೆ ನಿಮಗೆ ಕ್ಯಾಶ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ ಅಂಗಡೀಲಿ. ಹಾಗಾಗಿ ನೀವು ಕ್ಯಾಶ್ ಬಾಕ್ಸಲ್ಲೂ ಕೂಡ ನೀವು ಸಂಜೆ ಇನ್ನೇನು ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಬರ್ತೀನಿ ಅನ್ನೋ ಸಮಯದಲ್ಲಿ ನೀವು ಈ ರೀತಿಯಾಗಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಉಪ್ಪು ಹಾಕಿ, ಅದರ ಮೇಲೆ ಅರಿಶಿನ, ಕುಂಕುಮ, ಹಾಗೆಯೇ 5 ಏಲಕ್ಕಿ ಹಾಕಿ ₹5 ಕಾಯಿನ್ ಇಟ್ಟು ಅದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಟು ಬರಬೇಕಾಗತ್ತೆ. ನಂತರ ಅದು ಹಾಗೇ ಇರಲಿ, ನೀವು ಅಂಗಡಿಲಿ ಮಾಡ್ತೀನಿ ಅಂದರೆ ಕ್ಯಾಶ್ ಬಾಕ್ಸಲ್ಲೇ ಇರಲಿ. ನೆಕ್ಸ್ಟು ಅಮಾವಾಸ್ಯೆಯ ದಿನ ಅದನ್ನು ತೆಗೆದು ನಾನು ಹೇಳಿದ್ನಲ್ಲ ಹಾಗೆ ಎಲ್ಲಾದರೂ ಹೊರಗಡೆ ಹಾಕೋದು, ಅಥವಾ ಹರಿಯೋ ನೀರಿದ್ದರೆ ಹರಿಯೋ ನೀರಲ್ಲೂ ಕೂಡ ಹಾಕ್ಬೋದು. ನಂತರ ನೀವು ಇದೇ ರೀತಿಯಾಗಿ ಮಾಡಿ ನೆಕ್ಸ್ಟ್ ಮಂತೂ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಅಂಗಡೀಲಿ ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ. ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿರುತ್ತೆ, ಯಾಕೋ ಇದ್ದಕ್ಕಿದ್ದಂಗೆ ನಮಗೆ ಬಿಸ್ನೆಸ್ಸೇ ಆಗ್ತಾಯಿಲ್ಲ. ಫ್ಯಾಕ್ಟ್ರಿ ಇದೆ, ಮುಂಚೆ ತುಂಬ ಚೆನ್ನಾಗಿ ನಡೀತಾ ಇತ್ತು, ಇದ್ದಕ್ಕಿದ್ದಂಗೆ ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ದೃಷ್ಟಿ ಜಾಸ್ತಿ ಆಗಿದೆ. ವ್ಯಾಪಾರ ಆಗ್ತಾಯಿದೆ ಅಂತಂದರೆ ದೃಷ್ಟಿ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನಗಳಲ್ಲಿ ನಿಮ್ಮ ಫ್ಯಾಕ್ಟ್ರಿ ಒಳಗಡೆನೂ ಕೂಡ ಈ ರೀತಿಯಾಗಿ ಉಪ್ಪಿನಿಂದ ಮಾಡಿ ಯಾವುದಾದ್ರೂ ಒಂದು ಮೂಲೆಯಲ್ಲಿಡಿ. ನಿಮಗೆ ಕ್ಯಾಶ್ ಬಾಕ್ಸಲ್ಲಿ ಇಡೋಕ್ಕೆ ನನಗೆ ಆಗಲ್ಲ ಅನ್ನೋರು, ಅಥವಾ ಬೇರೆ ಯಾರಾದರೂ ನೋಡ್ತಾರೆ ಅನ್ನೋರು, ನೀವು ಯಾವುದಾದ್ರೂ ಆ ಫ್ಯಾಕ್ಟ್ರಿ ಒಳಗಡೆ ಒಂದು ಮೂಲೆಯಲ್ಲಿ ಈ ರೀತಿಯಾಗಿ ಕೂಡ ಇಡ್ಬೋದು. ಇದರಿಂದ ನಿಮ್ಮ ಫ್ಯಾಕ್ಟ್ರಿ ಆಗಲಿ, ನಿಮ್ಮ ಆಫೀಸು, ಈಗ ಫೈನಾನ್ಷಿಯಲ್ ಆಫೀಸ್ ಇಟ್ಕೊಂಡಿರ್ತಾರ, ಅಥವಾ ಇನ್ನೇನೋ ಬೇರೆ ಒಂದು ಆಫೀಸ್ ಇಟ್ಕೊಂಡಿರ್ತೀರಿ, ಆಫೀಸಲ್ಲಿ ಇತ್ತೀಚೆಗೆ ನಂಗೆ ಬಿಸ್ನೆಸ್ ಡಲ್ ಆಗಿದೆ ಅನ್ನೋರು ಕೂಡ ನೀವು ಆಫೀಸಲ್ಲೂ ಕೂಡ ಈ ರೀತಿಯಾಗಿ ಮಾಡ್ಕೊಬೋದು. ಹಾಗಾಗಿ ಅಮಾವಾಸ್ಯೆ ನಾಳೆ ಇರೋದ್ರಿಂದ ಮಿಸ್ ಮಾಡ್ಕೊಂಬಿಡಿ. ಅದರಲ್ಲೂ ಮಾಘ ಮಾಸದ ಅಮಾವಾಸ್ಯೆ ಕೊನೆಯ ದಿನ ಅಂತಲೂ ಹೇಳ್ಬೋದು. ಹಾಗಾಗಿ ಉಪ್ಪಿನಿಂದ ಎಲ್ಲರೂ ಮಾಡ್ಕೊಳ್ಳಿ. ಅದರಲ್ಲೂ ನಮಗೆ ಯಾರಿಗೂ ಕಾಣದ ಹಾಗೆ ಮಾಡಿಕೊಂಡ್ರೆ ಅದು ತುಂಬಾ ಪವರ್ ಇರುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು. ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಒಳ್ಳೊಳ್ಳೆ ಮಂತ್ರಗಳು ಕೂಡ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.